ಇವತ್ತಿನ ರೋಟೀನ್ ಏನಂತಂದ್ರೆ ನೈಟ್ ರೋಟೀನ್ ಕಂಡ್ರೆ ಬ್ಯಾಚುಲರ್ಸ್ ಆಗಿದ್ರೆ ಸಕ್ಕ ಸಿಂಪಲ್ ಆಗಿ ಸೂಪರ್ ಆಗಿ ಯಾವ ರೀತಿ ಮಾಡೋದು ಏನೇನಿದೆ ಅಂತ ನೋಡಿದೆ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಸೋಯಾ ಚಂಕ್ಸ್ ಇತ್ತು. ಓಕೆ, ಈ ಸೋಯಾ ಚಂಕ್ಸ್ನ ಯೂಸ್ ಮಾಡ್ಕೊಂಡು ಒಂದು ಸೋಯಾ ಗ್ರೇವಿ ಮತ್ತು ಪುಲ್ಕ, ನಾನು ಆಲ್ರೆಡಿ ಪುಲ್ಕ ರೆಸಿಪಿ ಹಾಕಿದ್ದೀನಿ. ನೀವು ಅದನ್ನು ಚೆಕ್ ಮಾಡಿ, ಇಲ್ಲಾಂದ್ರೆ ಇಲ್ಲೂ ಕೂಡ ನಾನು ಲೈಟಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ. ತುಂಬಾ ಸಿಂಪಲ್ ಆಗಿ ಸಡನ್ ಆಗಿ ಏನೂ ರೆಡಿ ಮಾಡಿ ಇಟ್ಕೊಂಡಿಲ್ಲ, ನಿಮ್ಗೆ ಅಷ್ಟೇ ತೋರಿಸ್ತಿದ್ದೀನಿ. ಇವಾಗ ಯಾವ ರೀತಿ ಅದನ್ನು ಫಟಾಫಟ ಅಂತ ಬೇಗ ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ಏನು ಮಾಡೋಣ ಅಂತಂತಂದರೆ, ಸೊ ಇಲ್ಲಿ ನಾವು ನೋಡಿ, ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತಂದರೆ ಒಂದು ಸಾಸ್ ಪ್ಯಾನ್ ಇಟ್ಕೊಳ್ಳೋಣ, ಒಲೆ ಹಚ್ಕೊಂಡು. ಓಕೆ, ಸೊ ನಾನು ಏನು ರೆಡಿ ಮಾಡಿಟ್ಟಿಲ್ಲ ಕಣ್ರಿ, ಇವಾಗ ಇನ್ಸ್ಟೆಂಟಾಗಿ ಮಾಡ್ತಿದ್ದೀನಿ. ಆ ಸಾಸ್ ಪ್ಯಾನ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ನೋಡಿ, ನೀರು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಕುದ್ದ ನಂತರ ನಾವು ಈ ಸೋಯಾ ಚಂಕ್ಸ್ ಏನಿದೆ ಇದನ್ನು ಅದರೊಳಗೆ ಹಾಕೊಳ್ಳೋಣ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಸೊ ಒಂದು ಬಾಣಲೆ ಇಟ್ಟಿದ್ದೀನಿ. ಸೊ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನೋಡಿ, 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಸೊ ಎಣ್ಣೆ ಬಿಸಿ ಆಗೋ ಟೈಮಲ್ಲಿ ನಾವು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ನಾವು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ಕಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಎಣ್ಣೆ ಬಿಸಿ ಆಗೋ ಟೈಮಲ್ಲಿ ನಾವು ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಮಾಡ್ತಾ ಇದ್ದೀನಲ್ಲ ಟೈಮಿಂಗ್ಸು, ನಾನು ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಟೈಮಿಂಗ್ಸಲ್ಲಿ ನಾನು ಮುಗಿಸ್ತೀನಿ ಅಂತ ಅಂದ್ಬಿಟ್ಟು. ಜಸ್ಟ್ ಬೇಗ ನೀವು 20 ಮಿನಿಟ್ಸಲ್ಲಿ ಬೇಗ ಮಾಡಿ, 20 ಬೇಕಾಗಿರ್ಕಂಡ್ರೆ ಬೇಗ ಮಾಡ್ಬೋದು. ನೋಡಿ, ಅದು ಎಣ್ಣೆ ಬಿಸಿ ಆಗೋ ಟೈಮಲ್ಲಿ ನಾವು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಸೊ ಕಟ್ ಮಾಡ್ಕೊಳ್ಳಿ. ಈ ರೀತಿ ನೀವು ಚಾಪ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಸೊ ಐ ಥಿಂಕ್ ಅಲ್ಲಿ ಎಣ್ಣೆ ಬಿಸಿ ಆಗಿದೆ ಅನ್ಸುತ್ತೆ. ಸೊ ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಒಗ್ಗರಣೆಗೆ ನಾನು ಸ್ವಲ್ಪ ಸೋಂಪು, ಓಕೆ, ಒಂದು ಚೂರು ಸೋಂಪು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಚೂರು ಸೋಂಪು ಯೂಸ್ ಮಾಡ್ತಾ ಇದ್ದೀನಿ. ಸೊ ಸೋಂಪು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾನು ಏನು ಮಾಡಬೇಕು ಅಂತಂದರೆ, ಈಗ ನಾನು ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಿದ್ದೀನಿ. ಓಕೆ, ಸೊ ಈಗ ನಾವು ಕಟ್ ಮಾಡಿರೋ ಈರುಳ್ಳಿನ ಇದ್ರೊಳಗೆ ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ಕೊಂಡ್ಬಿಟ್ಟು ಆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಆ ಸ್ಟೇಜಲ್ಲಿ ನಾವೇನು ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇವೆರಡನ್ನು ಒಂಚೂರು ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ, ಸೊ ಹಸಿಮೆಣಸಿನ್ಕಾಯಿ ಈ ರೀತಿ 2 ಭಾಗ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಉದ್ದುದ್ದ ಎಲೆ ಇದೆ, ಅದನ್ನ ಒಂದು ಸ್ವಲ್ಪ ಚಾಪ್ ಮಾಡ್ಕೊಂಡ್ರೆ ನೀಟಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಈ ರೀತಿ ಸ್ವಲ್ಪನೇ ಚಾಪ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಬಿಡೋಣ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಅದನ್ನು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ, ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಬೇಯ್ತಾ ಇದೆ. ಆಲ್ರೆಡಿ ಅಲ್ಲಿ ಬಬಲ್ಸ್ ಬರ್ತಾ ಇದೆ. ನಾವು ನೀರು ಕಾಯಕ್ಕಿಟ್ಟಿದ್ದೀವಲ್ವ, ಆ ನೀರಲ್ಲಿ ಬಬಲ್ಸ್ ಬರ್ತಾ ಇದೆ. ಈಗ ನಾವು ಸೋಯಾ ಚಂಕ್ಸ್ ಇದೆಯಲ್ಲ ಇದನ್ನು ಹಾಕ್ಬಿಟ್ಟು, ಸೊ ಇದನ್ನು ಒಂದು ಆಫ್ ಮಾಡಿಬಿಡೋಣ. ಸೊ ಇಲ್ಲಿ ಒಂಚೂರು ನೆನಿಲಿ, ಒಂಚೂರು ನೆನೆದ್ರೆ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಬಿಡೋಣ. ಅದಕ್ಕೆ ನೆನೆಯಕ್ಕೆ ಒಂದು ಸ್ವಲ್ಪ ಪ್ಲೇಟ್ ಹಿಂಗೆ ಮುಚ್ಚಿಬಿಟ್ಟು ಇಲ್ಲಿ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಸೊ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ಟೈಮಲ್ಲಿ ನಾವೇನು ಮಾಡೋಣ ಅಂತಂದರೆ, ಈಗ ಒಂದು ಸ್ವಲ್ಪ ಟೊಮೊಟೊ ಇಟ್ಕೊಂಡಿದ್ದೀನಿ. ಆ ಟೊಮೊಟೊನ ಈಗ ಚಾಪ್ ಮಾಡ್ಕೊಳ್ಳೋಣ. ಓಕೆ, ಸೊ ಆ ಈರುಳ್ಳಿ ಫ್ರೈ ಆಗೋ ಟೈಮಲ್ಲಿ ನಾವು ಚಾಪ್ ಮಾಡ್ಕೊಳ್ಳೋಣ ಟೊಮೊಟೊನ. ಟೈಮ್ ವೇಸ್ಟ್ ಮಾಡಿಬಿಟ್ರಿ, ಬೇಗ ಫಟಾಫಟ ಅಂತ ಬೇಗನೆ ಮಾಡ್ಬಿಡ್ಬೋದು. ತುಂಬಾ ಸುಲಭವಾಗಿ ಸಖತ್ತಾಗಿ ಮಾಡ್ಬೋದು. ನೋಡಿ, ನಾನು ಏನು ಮಾಡ್ತಿದ್ದೀನೋ ಹಂಗೆ ನೀವು ಮಾಡಿ, ಬೇಗ ಒಂದು 10 ನಿಮಿಷದಲ್ಲಿ ನೋಡಿ ಬೇಗ ನಾವು ಮಾಡಾಕ್ಬಿಡ್ಬೋದು. ಚೆನ್ನಾಗಿ ಚಾಪ್ ಮಾಡಿ ಇಟ್ಟೆ ಆಯಿತು ಆಲ್ರೆಡಿ. ಈರುಳ್ಳಿ ಒಂದು ಸ್ವಲ್ಪ ಬೇಯ್ತಾ ಇದೆ. ಈ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ಅದಕ್ಕೆ ಒಂದು ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ. ಇದು ಆಪ್ಷನಲ್ಲು, ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಒಂದು ಚೂರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಸೊ ಒಂದು ಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಬಾಡಿಸ್ಕೊಳ್ಳಿ. ಸೊ ಈ ಥರ ನೀಟಾಗಿ ಈ ಥರ ಬಾಡಿಸ್ಕೊಂಡ ನಂತರ ಈಗ ನಾವು ಏನು ಮಾಡಬೇಕು ಅಂತಂದರೆ, ನಾವು ಹಚ್ಚಿರೋಂಥ ಟೊಮೊಟೊ ಏನಿದೆ, ಆ ನಾವು ಹಚ್ಚಿರೋ ಟೊಮೊಟೊನ ಈಗ ಈ ಸ್ಟೇಜಲ್ಲಿ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಈ ರೀತಿ ನಾವು ಹಾಕ್ಬೇಕು. ಸೊ ಈ ಥರ ಹಾಕೊಂಡ ನಂತರ ಅದನ್ನು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇದು ಚೆನ್ನಾಗಿ ಬೇಯಬೇಕಂದ್ರೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಲಿ. ಓಕೆ, ಸೊ ಅದು ಟೊಮೊಟೊನು ಮತ್ತು ನಾವು ಹಾಕಿರೋ ಈರುಳ್ಳಿ ಎಲ್ಲ ಸ್ಮ್ಯಾಶಿ ಕನ್ಸಿಸ್ಟೆನ್ಸಿ ಆಗಬೇಕು. ಅಷ್ಟರಲ್ಲಿ ನಾವೇನು ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ, ಆ ಕೊತ್ತಂಬರಿ ಸೊಪ್ಪಿದೆ ಅದನ್ನು ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ನಾವು ಕೊತ್ತಂಬರಿ ಸೊಪ್ಪನ್ನ ಚೂರು ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಓಕೆ, ಸೊ ಈಗ ಒಂದು ಸೈಡಲ್ಲಿ ನಾವು ಇಟ್ಕೊಳ್ಳೋಣ. ನಾನು ಆಲ್ರೆಡಿ ಪ್ಲೇಟ್ ನಾನು ಯೂಸ್ ಮಾಡಿದ್ದಲ್ಲ ಮುಚ್ಚೋಕ್ಕೆ, ಆ ಪ್ಲೇಟ್ ಮೇಲೆ ನಾನು ಇದನ್ನು ಇಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಂದ್ರೆ, ಇದು ಚೆನ್ನಾಗಿ ಸ್ಮ್ಯಾಶಿ ಕನ್ಸಿಸ್ಟೆನ್ಸಿ ಬರಬೇಕಂದ್ರೆ, ಸ್ಮ್ಯಾಶಿ ಕನ್ಸಿಸ್ಟೆನ್ಸಿ ಬಂದಾಗ ತುಂಬ ಚೆನ್ನಾಗಿರುತ್ತೆ.
ನಿಮಗೆ ಒಂದು ಡೌಟ್ ಇರ್ಬೋದು, ಏನು ಇವನು ಕುಕಿಂಗ್ ಎಲ್ಲ ಮಾಡ್ತಿದ್ದಾನಲ್ಲ, ಇವ್ನು ಹೆಂಗೆ ಇಂಟ್ರೆಸ್ಟ್ ಬಂತು ಅಂತ ಹೇಳ್ಬಿಟ್ಟು. ಸೊ ನಮ್ಮ ದೊಡ್ಡಪ್ಪ ಮಗ ಒಬ್ಬ 5 ಸ್ಟಾರ್ ಹೋಟ್ಲಲ್ಲಿ ಶೆಫ್ ಆಗಿದ್ದಾನೆ. ಸೊ ಅವನನ್ನ ಇನ್ಸ್ಪಿರೇಷನ್, ಓಕೆ, ಅವನನ್ನು ನೋಡಿ ನಾನು ಇನ್ಸ್ಪೈರ್ ಆಗಿಬಿಟ್ಟು ನಾನು ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದೆ. ಎಲ್ಲ ಸಖತ್ತಾಗಿ ಬರ್ತಿದೆ. ಈ ಎಲ್ಲ ರೆಸಿಪಿನೂ ಅವನ ಕೈ ಚಳಕ ಅವ್ನು ಹೇಳ್ಕೊಟ್ಟು ನಂತರ ನಾನು ಇದನ್ನು ಮಾಡಿ ತೋರಿಸ್ತೀನಿ. ಇದು ಡಿನ್ನರ್ಗೆ ಸಖತ್ತಾಗಿರುತ್ತೆ ಕಣ್ರಿ, ಸೂಪರ್ ಆಗಿದೆ. ನಾನಲ್ಲಿ ಸೋಯಾ ಯೂಸ್ ಮಾಡ್ತೀನಿ. ಸೋಯಾ ಇಲ್ಲ ಅಂತಂದರೆ ಬೇಯಿಸಿರೋ ಆಲೂಗಡ್ಡೆಯನ್ನು ಯೂಸ್ ಮಾಡ್ಕೊಳ್ಳಿ, ಅದನ್ನು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಪನ್ನೀರ್ ಯೂಸ್ ಮಾಡ್ಕೊಳ್ಳಿ. ಪನ್ನೀರ್ ಯೂಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀವು ಗೋಡಂಬಿ ಪೇಸ್ಟ್ನ ರುಬ್ಬಿ ಹಾಕೊಂಬಿಡಿ ಅಷ್ಟೇ. ಸೇಮ್ ಮನೇಲೆ ಮಾಡಿರುವಂಥ ಚಿಲ್ಲಿ ಪೌಡ್ರು ನಾವು ಆಲ್ರೆಡಿ ಈ ಚಾನಲಲ್ಲಿ ಲಿಂಕ್ ಇದೆ, ಚಿಲ್ಲಿ ಪೌಡ್ರ್ ಲಿಂಕ್ ಆಲ್ರೆಡಿ ಕೊಟ್ಟಿದ್ದೀನಿ, ನೀವು ಅದನ್ನು ನೋಡಿ. ನಾನು ಸ್ವಲ್ಪ ಬೇಕಾದಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಒಂದು ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಗರಂ ಮಸಾಲ ಬೇಕಾಗುತ್ತೆ. ಆ ಗರಂ ಮಸಾಲ ಏನು ಅಂತಂದರೆ ಇಲ್ಲಿ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಇದರಲ್ಲಿ ಒಂದೇ ಒಂದು ಸಣ್ಣ ಸ್ಪೂನಷ್ಟು ನಾನು ಯೂಸ್ ಮಾಡ್ತೀನಿ. ಈಗ ಗರಂ ಮಸಾಲ ನೀವು ಇಷ್ಟು ನೋಡಿ, ಇಷ್ಟೇ ಬೇಕಾಗಿರೋದು. ಈ ಗರಂ ಮಸಾಲನ್ನು ಕೂಡ ಆಲ್ರೆಡಿ ನಾನು ಮಾಡಿದ್ದೀನಿ. ಈ ಗರಂ ಮಸಾಲ ನೀವು ಅದನ್ನು ಬಿರಿಯಾನಿಗೆ ಹಾಕೋಬೋದು, ಫ್ರೈಗೆ ಹಾಕೋಬೋದು, ಯಾವುದೇ ಥರದ ರೆಸಿಪಿ ಮಾಡೋದಂತೂ ಸೂಪರಾಗಿ ಟಕ್ಕರಾಗಿ ಸಕ್ಕತ್ತಾಗಿರುತ್ತೆ ಕಂಡ್ರೆ, ಸೂಪರ್ ಆಗಿರುತ್ತೆ. ಸೊ ಈ ಗರಂ ಮಸಾಲಾನು ಆಲ್ರೆಡಿ ನಮ್ಮ ಚಾನಲ್ ಮಾಡಿಟ್ಟಿದ್ದೀನಿ. ಒಂದು ಸ್ವಲ್ಪ ಲಿಂಕ್ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ತುಂಬಾನೇ ಆಲ್ ಇನ್ ಒನ್ ಮಸಾಲ, ಇದು ಕಿಂಗ್ ಆಫ್ ದಿ ಬಿರಿಯಾನಿ. ಓಕೆ, ಬಿರಿಯಾನಿ ಇರ್ಬೋದು, ಫ್ರೈ ಏನೇ ಮಾಡಿದ್ರು ಈ ಗರಂ ಮಸಾಲ ಈಗ ಮಾಡಿಟ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಸೊ ಇಲ್ಲಿ ನೋಡಿ ನಮ್ಮ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶಿ ಕನ್ಸಿಸ್ಟೆನ್ಸಿ ಆಗ್ತಿದೆ. ಓಕೆ, ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಂದರೆ ನಾವು ಇಲ್ಲಿ ಉಪ್ಪು ಹಾಕಬೇಕಾಗುತ್ತೆ. ಉಪ್ಪು, ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಇದೆ, ಅದನ್ನು ನಾನು ಹಾಕ್ಕೋತೀನಿ. ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಆಗಲಿ. ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕದು, ಚೆನ್ನಾಗಿ ಕುದಿಬೇಕಂದ್ರಿ. ಓಕೆ, ಸೊ ಚೆನ್ನಾಗಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕು. ಗ್ರೇವಿ ಕನ್ಸಿಸ್ಟೆನ್ಸಿ ಬಂದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಒಂದು ಸ್ವಲ್ಪ ಅದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿರೋ ಮಸಾಲೆ ವಾಸನೆ ಎಲ್ಲ ಹೋದ ನಂತರ ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವೇನು ಮಾಡಬೇಕು ನೆಕ್ಸ್ಟ್ ನಾನು ಹೇಳ್ತೀನಿ ನಿಮಗೆ. ಸೊ ಅದು ಕುದೀತಾ ಇರಲಿ. ನಮ್ಮ ಸೋಯಾ ಚಂಕ್ಸ್ಗಳನ್ನ ರೆಡಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಪುಲ್ಕ ಮಾಡೋಕ್ಕೆ ಒಂದು ಪ್ಯಾನ್ ಇಡ್ತಿದ್ದೀನಿ. ಇಲ್ಲಿ ಸೋಯಾ ಚಂಕ್ಸ್ ರೆಡಿ ಆಗಿದೆ. ಸೊ ಇದನ್ನ ಹಾಕಿದ ನಂತರ ಲಾಸ್ಟಿಗೆ ನಾವು ಹಾಕೋಣ ಅದನ್ನ. ಸೊ ಇದೊಂದು ಸೈಡ್ಗೆ ಇರಲಿ. ಐ ಥಿಂಕ್ ನೋಡಿ ಸೋಯಾ ಚಂಕ್ಸ್ ಎಲ್ಲ ಸೂಪರಾಗಿ ಬಿಸಿನೀರಲ್ಲಿ ಸಕ್ಕತ್ತಾಗಿ ಬಂದಿದೆ. ಇದನ್ನೊಂದು ಫಿಲ್ಟರ್ ಮಾಡಿ ಇಟ್ಕೋಬೇಕು. ಫಿಲ್ಟರ್ ಮಾಡಿ ಇಟ್ಕೊಂಡ ನಂತರ ಏನು ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ನೀಟಾಗಿ ಇದನ್ನು ಇಟ್ಕೋಬೇಕು ನೋಡಿ, ಈ ಥರ ನೋಡಿ. ಒಂದು ಸ್ವಲ್ಪ ನೀರಿರುತ್ತೆ. ಸೊ ಅದನ್ನು ನೀವು ಈ ಥರ ಹಿಂಡು ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಹಿಂಡು ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಈ ಪ್ಲೇಟ್ಗೆ ನಾನು ಹಿಂಡಿ ಹಾಕ್ಕೊಳ್ಳೋಣ ನೋಡಿ. ಈ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಈ ಥರ ಹಿಂಡು ಹಾಕ್ಕೊಳ್ಳೋಣ. ಈ ಥರ ನಾನು ಹಿಂಗೆ ಹಿಂಡ್ತಾ ಇದ್ದೀನಿ ನೋಡಿ, ಅದೇ ರೀತಿ ನೀವು ಹಿಂಡು ಹಾಕ್ಕೊಳ್ಳಿ. ಈ ಥರ ನೀವೇನು ಆಲೂಗಡ್ಡೆಯಲ್ಲಿ ಮಾಡಿದ್ರೆ ಇಷ್ಟೊಂದು ಸರ್ಕಸ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ಬೇಯಿಸಿರೋ ಆಲೂಗಡ್ಡೆ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ನೋಡಿ ಈ ಥರ ಹಿಂಡ್ಕೊಂಡು ಹಾಕ್ಕೊಳ್ಳಿ. ಸೊ ಇಳಿಸೋಕ್ಕೆ ಮುಂಚೆ ಸ್ವಲ್ಪ ಗರಂ ಮಸಾಲ ಹಾಕಿ ಇಳಿಸಿದ್ರೆ ಮುಗಿದೋಗುತ್ತೆ ನೋಡಿ. ಅದನ್ನ ಹಿಂಡಿದಾಗ ನನಗೆ ಇಷ್ಟು ನೀರು ಸಿಕ್ಕಿದೆ ನೋಡಿ, ಇದು ವೇಸ್ಟ್ ವಾಟ್ರು. ಸೊ ನೀರು ನೀವು ಹಾಕ್ತೆ ಹಂಗೆ ಹಾಕ್ಬಿಟ್ರೆ ಅದು ತುಂಬಾ ಚೆನ್ನಾಗಿಲ್ಲ, ಸ್ಮೆಲ್ ಒಂಥರ ಕೊಡುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ನೀರು ಸಿಕ್ಕಿದೆ. ಈ ನೀರೆಲ್ಲ ನನಗೆ ಬೇಡವಾಗಿರುವಂಥ ನೀರು. ಇದನ್ನು ತೆಗೆದು ಹಾಕ್ಬಿಡೋಣ. ಸೊ ಇಲ್ಲಿ ತೆಗೆದು ಹಾಕ್ಬಿಡೋಣ. ಆಯಿತು. ಸೊ ಇಲ್ಲಿ ನೋಡಿ ನಮ್ಮ ಹಾಕಿರೋಂಥ ಪೌಡ್ರಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂತಂದಾಗ ನಾವು ಈ ಸೋಯಾ ಚಂಕ್ಸ್ ಇದೆಯಲ್ಲ, ಈ ಚಂಕ್ಸ್ನ ನಾವು ಈ ಟೈಮಲ್ಲಿ ಹಾಕ್ಕೊಂಬಿಡೋಣ. ಈ ರೀತಿ ನೋಡಿ, ಈ ರೀತಿ ನಾನು ಹಾಕ್ಕೋತಾ ಇದ್ದೀನಿ. ಓಕೆ, ಸೊ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಈ ರೀತಿ ಮಿಕ್ಸ್ ಚೆನ್ನಾಗಿ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಿ ನಾವು ಹಾಕಿರೋಂಥ ಎಣ್ಣೆ ಎಲ್ಲ ಬಿಟ್ಕೊಂಡು ನೀಟಾಗಿ ಹೊರಗೆ ಬರಬೇಕು. ಆ ರೀತಿ ಅದು ಫ್ರೈ ಆಗಬೇಕು. ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಸೈಡ್ ಬೈ ಸೈಡಲ್ಲಿ ಪುಲ್ಕ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಪುಲ್ಕ ರೆಸಿಪಿ ನಾನು ಆಲ್ರೆಡಿ ನಮ್ಮ ಚಾನಲ್ ಹಾಕಿದ್ದೀನಿ. ಸೊ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ನನಗೆ ಹೇಳ್ಕೊಡ್ತೀನಿ ನೋಡಿ. ಆಲ್ರೆಡಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಸೊ ಈಗ ನಾವು ಅದನ್ನು ತೆಗೆದು ಒಂದ್ಸಲ ನಾದ್ಕೊಳ್ಳೋಣ. ಈ ರೀತಿ ಒಂದ್ಸಲ ಈ ಥರ ನೀಟಾಗಿ ನಾದ್ಕೊಂಡು ಎಷ್ಟು ಬೇಕೋ ಅಷ್ಟು ಬಾಲ್ಸು ಮಾಡ್ಕೊಳ್ಳೋಣ. ಈ ರೀತಿ ನೀವು ಅದನ್ನು ನಾದ್ಕೊಂಡ ನಂತರ ನೋಡಿ, ಈ ತುದಿ ಕೈ ಮತ್ತು ಈ ಹೆಬ್ಬೆಟ್ಟಿಂದ ಬಾಲ್ಸ್ಗಳನ್ನ ಮಾಡ್ಕೋಬೇಕು ಈ ರೀತಿ. ಓಕೆ, ಸಣ್ಣ ಬಾಲ್ಸ್ನ ನಾನು ಮಾಡ್ತಾ ಇದ್ದೀನಿ. ಈ ರೀತಿ ನನಗೆ ಇವಾಗ ಒಂದು 4 ಪುಲ್ಕ ಮಾಡ್ತಾ ಇದ್ದೀನಿ. ಸೊ 4 ಪುಲ್ಕಕ್ಕೆ ಎಷ್ಟು ಬಾಲ್ಸ್ ಬೇಕೋ 4 ಬಾಲ್ಸ್ ಬೇಕು. ಸೊ ಈಗ ನಾನು 4 ಬಾಲ್ಸು ಮಾಡ್ಕೊಳ್ಳೋಣ. ಓಕೆ, ಸೊ ಈ ರೀತಿ ನಾನು ಡಿವೈಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಡಿವೈಡ್ ಮಾಡಿಕೊಂಡು ಈಗ 4 ಪುಲ್ಕಕ್ಕೆ ನಾವು ಮಾಡ್ಕೊಂಬಿಡೋಣ. ಓಕೆ, ಸೊ ಈ ರೀತಿ ಬಾಲ್ಸ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಉಂಡೆ ಮಾಡ್ಕೊಂಡು ಈ ರೀತಿ ಚಪ್ಪಟೆ ಮಾಡ್ಕೊಂಡು ಈ ರೀತಿ ಇಟ್ಕೊಳ್ಳೋಣ.
ಸೋಯಾ ಚಂಕ್ಸ್ ಎಲ್ಲ ಸಖತ್ತಾಗಿ ಬೇಯ್ತಾ ಇದೆ, ಸೂಪರಾಗಿ ಸ್ಮೆಲ್ ಬರ್ತಿದೆ ನೋಡಿ. ಆಲ್ರೆಡಿ ನಾನು 4 ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಲಟ್ಟಿಸ್ಬೇಕು. ಇವಾಗ ಲಟ್ಟಣಿಗೆ ತಗೊಂಡು ಲಟ್ಟಿಸ್ಕೊಳ್ಳೋಣ. ಇನ್ನೊಂದು ಲಟ್ಟಣಿಗೆ ತಗೊಂಡು ನೀಟಾಗಿ ಲಟ್ಟಿಸ್ಕೊಳ್ಳೋಣ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಲಟ್ಟಿಸ್ಕೊಳ್ಳಿ. ಓಕೆ, ಸೊ ಈಗ ಇದನ್ನು ನೀಟಾಗಿ ಲಟ್ಟಿಸ್ಕೊಳ್ಳೋಣ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀಟಾಗಿ ಲಟ್ಟಿಸ್ಕೊಳ್ಳಿ. ನೋಡಿ, ಇದನ್ನು ಲಟ್ಟಿಸ್ಕೊಳ್ಳೋಣ ನೀಟಾಗಿ. ಈ ರೀತಿ ನಿಮಗೆ ಶೇಪ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ತಿಕ್ಕಾಗಿ ಲಟ್ಟಿಸ್ಕೊಳ್ಳಿ. ನೀವು ನೆನೆಸಿಟ್ರೆ, ಹಿಟ್ಟನ್ನ ನೀವು ನೆನೆಸಿಟ್ಬಿಟ್ರೆ ತುಂಬ ಸಾಫ್ಟ್ ಆಗಿರುತ್ತೆ ಕಣ್ರಿ. ಸೊ ನೀವು ಹಂಗೆ ಇನ್ಸ್ಟೆಂಟಾಗಿ ಮಾಡಿದ್ರೆ ಸ್ವಲ್ಪ ಹಾಡಿರ್ಬೋದು. ಅದಕ್ಕೆ ನೀವು ಒಂದು ಟಿಪ್ ಹೇಳ್ತೀನಿ, ಏನಂತಂದರೆ ಬಿಸಿನೀರಲ್ಲಿ ನೀವು ಅದನ್ನು ಕಲಿಸಿದ್ರೆ, ಗೋಧಿ ಹಿಟ್ಟು ಬಿಸಿನೀರಲ್ಲಿ ಕಲಿಸಿದ್ರೆ ತುಂಬಾ ಸಖತ್ತಾಗಿರುತ್ತೆ ಕಣ್ರಿ. ಓಕೆ, ಸೊ ಈಗ ಆಲ್ರೆಡಿ ಒಂದು ಪುಲ್ಕ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಪ್ಲೇಟ್ ಯಾವಾಗಲೂ ಡ್ರೈ ಇರಬೇಕು. ಡ್ರೈ ಇರುವಂಥ ಪ್ಲೇಟಲ್ಲಿ ನೀವು ಅದನ್ನು ಹಾಕಿಟ್ಕೊಂಡ್ರೆ ಬೆಟ್ರು. ಓಕೆ, ಸೊ ಇದೊಂದು ಡ್ರೈ ಇರುವಂಥ ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಗ್ರೇವಿ ಆಲ್ಮೋಸ್ಟು ಆಗಿದೆ. ಇಲ್ಲಿ ನೋಡಿ ಬನ್ನಿ, ಆಲ್ಮೋಸ್ಟ್ ಆಗಿದೆ. ಈ ಸ್ಟೇಜಲ್ಲಿ ಏನು ಮಾಡೋದು ಅಂದರೆ, ನಾವು ಮನೆಯಲ್ಲೇ ಮಾಡಿರೋಂಥ ಗರಂ ಮಸಾಲ ಇದನ್ನು ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬಿಟ್ಟಿದ್ದೀನಿ. ಹಾಕ್ಬಿಟ್ಟು ಒಂದು ಮಿಕ್ಸ್ ಕಂಡ್ರಿ, ನೀಟಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಬಿಡೋಣ. ಓಕೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಇದನ್ನು ಹಾಕ್ಬಿಟ್ಟು ನಾವು ಸ್ಟವ್ ಆಫ್ ಮಾಡಿಬಿಟ್ರೆ ನಮ್ಮ ಸೋಯಾ ಗ್ರೇವಿ ಈ ಪುಲ್ಕ ಜೊತೆಗೆ ತುಂಬಾ ಸಕ್ಕತ್ತಾಗಿರುತ್ತೆ. ಇದೊಂದು ಅದ್ಭುತ ಕಾಂಬಿನೇಷನ್ ಕಂಡ್ರಿ. ಓಕೆ, ಸೊ ಈಗ ಇದನ್ನು ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಆಯಿತು. ಈಗ ನಾವು ಈ ಉಳಿದಿರೋಂಥ ಹಿಟ್ಟನ್ನೆಲ್ಲ ಲಟ್ಟಿಸ್ಕೊಳ್ಳೋಣ. ಈ ಸೋಯಾ ಚಂಕ್ಸಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ ಕಣ್ರಿ. ಪ್ರೋಟೀನು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಪ್ರೋಟೀನ್ ಆದಷ್ಟು ನಾವು ಸೇರಿಸ್ಕೊಂಡ್ರೆ ಈ ಕೊರೋನಾ ಟೈಮಲ್ಲಿ ತುಂಬಾ ಒಳ್ಳೆಯದು. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂತ ನಿಮ್ಮ ಹತ್ರ ನಾನು ಇಷ್ಟಪಡ್ತಾ ಇದ್ದೀನಿ. ಏನು ಅಂತಂದರೆ, ಪ್ರೋಟೀನ್ ರಿಚ್ ಸೋರ್ಸ್ ಬಂದ್ಬಿಟ್ಟು ಮೊಳಕೆ ಕಾಳು ಕಣ್ರಿ. ಸೊ ಮೊಳಕೆ ಕಾಳುಗಳನ್ನ ನಾವು ದಿನನಿತ್ಯದ ಡಯಟಲ್ಲಿ ನಾವು ಅದನ್ನು ಸೇರಿಸ್ಕೊಂಡ್ರೆ ತುಂಬಾ ಬೇಗನೆ ನಮಗೆ ಪ್ರೋಟೀನ್ ಅಂಶ ಸಿಗುತ್ತೆ. ಈ ಕೊರೋನಾ ಟೈಮಲ್ಲಿ ಅದನ್ನು ನಾವು ಸೇರಿಸ್ಕೊಳ್ಳೋದು ತುಂಬಾ ಉತ್ತಮ ಕಣ್ರಿ. ಓಕೆ, ಸೊ ಈಗ ನಾನು ಇನ್ನೊಂದೇ ಒಂದು ಲಟ್ಟಿಸ್ಬೇಕು ಅಷ್ಟೇ. ನನಗೂ ಶೇಪ್ ಏನು ಕರೆಕ್ಟಾಗಿ ರೌಂಡಾಗಿ ಬಂದಿಲ್ಲ. ಸೊ ಇದು ಬ್ಯಾಚುಲರ್ ಕುಕಿಂಗ್, ಫಟಾಫಟ್ ಅಂತ ಬೇಗ ಮಾಡಿಬಿಡ್ಬೋದು. ಸೊ ಇಲ್ಲಿ ನಾನು ಮಾಡ್ತಾ ಇರೋದು ಬೇಗ ಮಾಡ್ತಾ ಇದ್ದೀನಿ. ಸೊ ಈ ಸ್ಟೇಜಲ್ಲಿ ಇನ್ನು ಒಂದೇ ಒಂದು ನಾವು ಲಟ್ಟಿಸೋಕ್ಕಿದೆ. ಅಷ್ಟನ್ನು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಒಂದು ಪ್ಯಾನ್ ಆಲ್ರೆಡಿ ನಾನು ಬಿಸಿ ಮಾಡಿಬಿಡ್ತೀನಿ. ಒಂದು ಹಚ್ಚಿದ್ದೀನಿ, ಹಚ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದು ಒಂದು ಸೈಡಲ್ಲಿ ಬಿಸಿ ಆಗ್ತಾ ಇರಲಿ. ಓಕೆ, ಸೊ ಇಲ್ಲಿ ಇನ್ನೊಂದೇ ಒಂದು ಇದೆ. ಲಟ್ಟಿಸೋ ಟೈಮ್ ಅಷ್ಟೊಕ್ಕೆ ಆ ಪ್ಯಾನು ಏನಾಗುತ್ತೆ, ಚೆನ್ನಾಗಿ ಕಾವಲಿ ಬಿಸಿ ಆಗುತ್ತೆ. ಆ ಕಾವಲಿ ಬಿಸಿ ಆದ ನಂತರ ನಾವು ಈ ಪುಲ್ಕಗಳನ್ನ ಹಾಕೊಳ್ಳೋಣ. ಪುಲ್ಕ ಹಾಕೋದು ತುಂಬ ಈಸಿ ಕಣ್ರಿ, ಆರಾಮಾಗಿ ಮಾಡ್ಬೋದು. ನಾನು ಇವಾಗ ಹಾಕಿ ತೋರಿಸ್ತೀನಲ್ಲ ನೋಡಿ. ಸೊ ಫಸ್ಟು ಲಾಸ್ಟಲ್ಲಿ ಲಟ್ಟಿಸ್ಕೊಂಡಿದ್ದೀನಲ್ಲ, ಅದು ಡಸ್ಟಿಂಗ್ ಸ್ವಲ್ಪ ಡಸ್ಟ್ ಏನಾದ್ರು ಕಮ್ಮಿ ಇತ್ತು ಅಂದರೆ ಇದನ್ನು ಸ್ವಲ್ಪ ಒದರ್ಕೊಂಡು ಈ ಪ್ಯಾನ್ ಮೇಲೆ ಹಿಂಗೆ ಹಾಕ್ಕೊಳ್ಳಿ. ಓಕೆ, ಈ ಪ್ಯಾನ್ ಮೇಲೆ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು 30 ಸೆಕೆಂಡ್ಸ್ ಸ್ವಲ್ಪ ಚೆನ್ನಾಗಿ ಹಬೆಯಲ್ಲಿ ಬೇಯಲಿ. ಆದ ನಂತರ ಈಗೇನು ಮಾಡೋಣ ಅಂತಂದರೆ, ಇದನ್ನು ಈ ಥರ ತಿರುವು ಹಾಕ್ಕೊಳ್ಳೋಣ. ಓಕೆ, ನೋಡಿ ಒಂದು 30 ಸೆಕೆಂಡ್ ಆಗಿದೆ. ಅದಾದ ನಂತರ ನಾನು ಇಲ್ಲಿ ತಿರುವು ಹಾಕ್ತಾ ಇದ್ದೀನಿ. ಸೊ ಯಾವುದೇ ಥರದ ಎಣ್ಣೆ ಏನು ನಾನು ಯೂಸ್ ಮಾಡ್ತಾ ಇಲ್ಲ ಕಣ್ರಿ. ಈ ಕಡೆ ನಾವು ತಿರುವು ಹಾಕಿರ್ತೀವಲ್ವಾ, ಈ ಕಡೆ ಬಂದ್ಬಿಟ್ಟು ಒಂದು ನಿಮಿಷ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ಆಲ್ರೆಡಿ ಈ ಡೀಟೇಲ್ಡ್ ರೆಸಿಪಿ ನಾನು ಹಾಕಿದ್ದೀನಿ ಕಣ್ರಿ. ಇದನ್ನು ನೀವು ಬೇಕಾದರೆ ಇದನ್ನು ನೋಡಿ. ಈಗ ಮತ್ತೆ ಇನ್ನೊಂದ್ಸರಿ ನಾನು ಮಾಡಿ ತೋರಿಸ್ತೀನಿ ಬೇಗ ಇದನ್ನು ಹೇಳಕ್ಕೆ ಹೋಗಲ್ಲ. ಸೊ ಇದನ್ನು ನಾವು ಒಂದು ನಿಮಿಷ ನಾವು ಈ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಲ್ಲಿ ತಿಕ್ಕಿದೆಯೋ ಅದನ್ನು ಸೆಂಟ್ರಿಗೆ ಹಾಕೊಳ್ಳಿ, ಅವಾಗ ನೀಟಾಗಿ ಅದು ಫ್ರೈ ಆಗುತ್ತೆ. ಆಲ್ಮೋಸ್ಟ್ ಆಗಿದೆ. ಇಲ್ಲಿ ನೋಡಿ ಬಬಲ್ಸ್ ಬರ್ತಾ ಇದೆಯಾ ನೋಡಿ. ಈ ಸ್ಟೇಜಲ್ಲಿ ನೋಡಿ ಏನು ಮಾಡಬೇಕು ಅಂತಂದರೆ, ಇದನ್ನು ಈ ರೀತಿ ನೀವು ಇಟ್ಕೋಬೇಕು. ಇಟ್ಕೊಂಡು ತಕ್ಷಣ ನಾವು ಬೆಂಕಿ ಮೇಲೆ ಈ ರೀತಿ ಇಟ್ಬಿಡ್ಬೇಕು. ಹಿಂಗೆ ಉಬ್ಬಿದು ಬರ್ತಾ ಇದೆ ನೋಡ್ರಿ ಹೆಂಗೆ ಉಬ್ತಾ ಇದೆ. ಸೊ ಇದು ಕಣ್ರಿ ಪುಲ್ಕ ಕನ್ಸಿಸ್ಟೆನ್ಸಿ. ಈ ರೀತಿ ಉಬ್ಬು ಬರಬೇಕದು. ಈ ರೀತಿ ಉಬ್ಬು ಬಂದ್ರೆ ಅದು ಪುಲ್ಕ. ನೋಡಿ ಎಷ್ಟು ಸೂಪರಾಗಿ ಉಬ್ಬಿದೆ ಅಲ್ವಾ. ಸೊ ಅಷ್ಟೇ ಕಣ್ರಿ, ಈ ಪುಲ್ಕ ರೆಡಿಯಾಗಿ ಹೋಗಿದೆ. ಇದನ್ನು ನಾನು ಟ್ರಾನ್ಸ್ಫರ್ಗೆ ಹಾಟ್ ಬಾಕ್ಸಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ತುಂಬ 15 ಮಿನಿಟ್ಸಲ್ಲೇ ಸೂಪರ್ ಆಗಿರೋಂಥ ವೇಟ್ ಲಾಸ್ ರೆಡಿಯಾಗಿ ಹೋಗಿದೆ. ಬನ್ನಿ ಬೇಗ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಹಾಟ್ ಆಗಿರೋಂಥ ಪುಲ್ಕ ತುಂಬ ಸಾಫ್ಟ್ ಆಗಿದೆ ಕಣ್ರಿ. ಒಂದು 2 ಪುಲ್ಕ ನಾವು ತೆಗೆದಿಟ್ಕೊಳ್ಳೋಣ. ಈ ರೀತಿ ನೋಡಿ, ಈ ಪುಲ್ಕಾಗೆ ನಾನೇನು ಮಾಡಿದ್ದೀನಿ, ಗ್ರೇವಿ ಮಾಡಿದ್ದೀನಿ. ಓಕೆ, ಸೋಯಾ ಚಂಕ್ಸ್ಗೆ ಗ್ರೇವಿ. ಸೊ ಇದು ಪ್ರೋಟೀನ್ ಕಣ್ರಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ನೀವು ಡೆಕೋರೇಷನ್ ಮಾಡ್ಕೊಳ್ಳೋಣ. ಸಕ್ಕತ್ತಾಗಿ ಬಂದಿದೆ ಕಣ್ರಿ, ಸೂಪರ್ ಆಗಿದೆ. ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ರೀತಿ ಬಂದಿದೆ ಅಂತಂದು. ಸೊ ನೋಡಿ ಸಾಫ್ಟ್ ಆಗಿದೆ, ಲೇಯರ್ ಆಗಿ ಬರ್ತದೆ ನೋಡಿ. ಪುಲ್ಕ ಅಂತೂ ಲೇಯರ್ ಆಗಿ ಬರ್ತದೆ.
ಈಗ ಒಂದು ಸೋಯಾ ಚಂಕ್ಸ್ ನಾವು ತಿನ್ನೋಣ ಯಾವ ರೀತಿ ಇದೆ ಅಂತ. ವಾವ್, ಸಕ್ಕತ್ತಾಗಿದೆ ನೋಡಿ, ಸೂಪರ್ ಆಗಿ ಮನೆಯಲ್ಲೇ ಸೂಪರ್ ಮಾಡ್ಕೊಂಡು ತಿನ್ಬೋದು ನೋಡಿ. 15 ನಿಮಿಷ, ಬರೀ 15 ನಿಮಿಷದಲ್ಲಿ ಸೂಪರ್ ಆಗಿ ಮಾಡ್ಕೊಂಡು ತಿನ್ಬೋದು ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತೆ, ಅದನ್ನು ಮರಿದಿರ ಕ್ಲಿಕ್ ಮಾಡ್ಕೊಡಿ. ನಾನು ಹಾಕುವಂಥ ಹೊಸ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್. ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಮೀಟ್ ಆಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫ್ರಮ್ ಮಂಜು ವ್ಲಾಗ್ FTD.